ನಮಸ್ತೆ. ನನ್ನ ಎಲ್ಲ ಅತಿ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳಿಗೆ ಹೇಗಿದ್ರೆ ಎಲ್ಲರೂ. ನಾನು ಈ ನನ್ನ ವಿಡಿಯೋದಲ್ಲಿ ನಿಮ್ಮ ಎಲ್ಲರಿಗೂ ತುಂಬ ಉಪಯೋಗ ಆಗುವಂತಹ ಒಂದು ವಿಚಾರವನ್ನು ಹೇಳಬೇಕು ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಕೂಡ ಈ ಗೊಂದಲ ಇದ್ದೇ ಇರುತ್ತೆ. ಮೇಡಮ್, ನಮಗೆ ಮಾಟ ಪ್ರಯೋಗ ಆಗಿದೆ, ಅಥವಾ ನಮಗೇನೋ ನೆಗೆಟಿವ್ಸ್ ಪ್ರಾಬ್ಲಮ್ ಇದೆ, ನಮಗೇನೋ ಬಾಧೆ ಇದೆ, ಈ ರೀತಿ ಎಲ್ಲ ಹಲವಾರು ಗೊಂದಲಗಳನ್ನು ಇರುವಂಥದ್ದು, ಹಲವಾರು ಸಮಸ್ಯೆಗಳನ್ನು ಎದುರಿಸುವಂಥದ್ದು ಖಂಡಿತ ನೋಡ್ತಾನೇ ಇರ್ತೀನಿ, ಕೇಳ್ತಾನೆ ಇರ್ತೀನಿ. ಆ ಎಲ್ಲ ಅದ್ಭುತವಾದ ಚೈತನ್ಯಗಳಿಗೂ ಕೂಡ ಒಳಿತಾಗಲಿ ಅಂತ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಜೊತೆಗೆ ಇದರ ಬಗ್ಗೆ ಮಾಹಿತಿಯನ್ನು ನೀಡೋಕ್ಕಿಂತ ಮುಂಚೆ ನನ್ನ ಅಮ್ಮ, ನನ್ನ ಆರಾಧ್ಯ ದೈವ ಅನ್ನಪೂರ್ಣೇಶ್ವರಿ ಅಮ್ಮನವರಿಗೂ, ನನ್ನ ರೇಖಿ ಗುರುಗಳಿಗೂ ಹೃದಯಪೂರ್ವಕವಾದಂತಹ ಧನ್ಯವಾದವನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ಮುಂದುವರಿಸ್ತಾ ಇದ್ದೀನಿ. ನನ್ನ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳೇ, ಎಲ್ಲರೂ ಕೂಡ ಗೊಂದಲದಲ್ಲಿದ್ದೀರಾ ಅಲ್ವಾ? ಮೇಡಮ್, ನನಗೇನೋ ಪ್ರಾಬ್ಲಮ್ ಆಗಿದೆ, 100%. ನಾನು ಯಾವ ಕೆಲಸ ಮಾಡಿದ್ರೂ ಕೈ ಎತ್ತುತ್ತಾ ಇಲ್ಲ, ಎಲ್ಲ ಅರ್ಧಕ್ಕೆ ನಿಲ್ತಾ ಇದೆ, ಏನೋ ಸಮಸ್ಯೆ ಆಗಿದೆ, ಯಾರೋ ತಡಿತಾ ಇದ್ದಾರೆ ಅಂತ ಅನಿಸುತ್ತೆ, ನಾನು ಒಬ್ಬರೇ ಇದ್ದರೆ ಬೇರೆ ಯಾವ ಥರನೋ ಫೀಲ್ ಆಗುತ್ತೆ, ಅಥವಾ ನನಗೆ ಯಾವಾಗಲೂ ಕೂಡ ಲೈಫೇ ಸಾಕು, ಸತ್ತೋಗ್ಬಿಡೋಣ ಅಂತ ಅನಿಸುತ್ತೆ, ಜೀವನದಲ್ಲಿ ಸಕ್ಸಸ್ ಅನ್ನೋದೇ ಇಲ್ಲ, ಇಲ್ಲಿಗೆ ನನ್ನ ಜೀವನ ಎಂಡ್ ಮಾಡ್ಕೋಬೇಕಂತ ಅನಿಸುತ್ತೆ. ನಾನು ಯಾರನ್ನೇ ನಂಬೋದ್ರೂ ತುಂಬ ಮೋಸ ಮಾಡ್ತಾರೆ, ನಮ್ಮವರೇ ನನಗೆ ಮೋಸ ಮಾಡ್ತಾ ಇದ್ದಾರೆ. ಏನು ಮಾಡ್ಬೇಕು ಮೇಡಮ್, ಗೊತ್ತಾಗ್ತಾನೇ ಇಲ್ಲ. ಹಾಗಿದ್ರೆ ನಿಮ್ಮಲ್ಲಿ ಯಾವ ಚಕ್ರ ಬ್ಲಾಕೇಜ್ ಆಗಿದೆ? ಏನು ನಿಮ್ಮ ಸಮಸ್ಯೆ? ನಿಜವಾಗ್ಲೂ ನಿಮಗೆ ಆ ಒಂದು ನೆಗೆಟಿವ್ ಎನರ್ಜಿ ಕನೆಕ್ಷನ್ಸ್ ಇದೆಯಾ? ಅಥವಾ ನಿಮ್ಮ ಚಕ್ರಗಳಲ್ಲಿ ಬ್ಲಾಕೇಜಸ್ ಇದೆಯಾ? ಯಾಕೆ ಈ ಎಲ್ಲ ಸಮಸ್ಯೆಗಳಿಂದ ಒದ್ದಾಡ್ತಾ ಇದ್ದೀರಾ? ತಿಳ್ಕೋಬೇಕಾ? ತುಂಬ ಸಿಂಪಲ್ ಟೆಕ್ನಿಕ್ಕನ್ನು ಹೇಳ್ಕೊಡ್ತೀನಿ. ಜಸ್ಟ್ ಇದೊಂದು ನಂಬರನ್ನು ನಿಮ್ಮ ಮೂಲಾಧಾರ ಚಕ್ರ, ನಿಮ್ಮ ಅನಾಹತ ಚಕ್ರ, ಈ ಎರಡೂ ಚಕ್ರಗಳ ಮೇಲೆ ಡ್ರಾ ಮಾಡ್ಕೊಳ್ಳಿ. ಹಾಗೆ ಕೈನಲ್ಲೇ ಬರ್ಕೊಳ್ಳಿ, ಆಯಿತಾ? ಆ ನಂಬರನ್ನು ಬರ್ಕೊಳ್ಳುವಂತಹ ಗಳಿಗೆ ಯಾವುದು, ಯಾವ ಸಮಯದಲ್ಲಿ ಆ ನಂಬರನ್ನು ಬರ್ಕೋಬೇಕು, ಬರ್ಕೊಂಡು ಎಷ್ಟು ನಿಮಿಷಗಳ ಕಾಲ ನೀವು ನಿಮ್ಮ ಶರೀರದಲ್ಲಾಗುವಂತಹ ಅನುಭವಗಳನ್ನು ಗಮನಿಸಬೇಕು. ತಿಳ್ಕೊಳ್ಳೋಕೆ ರೆಡಿ ಇದ್ದೀರಾ? ಓಕೆ. ನಾನು ಈಗ ನಿಮಗೆ ಕೊಡ್ತಾ ಇರುವಂತಹ ನಂಬರನ್ನು ದಯಮಾಡಿ ಬೆಳಗಿನ ಜಾವ, ಈ ಬ್ರಾಹ್ಮಿ ಮುಹೂರ್ತ ಅಂತ ಏನು ಹೇಳ್ತಾರೆ ಅಲ್ವಾ, ಸಾಮಾನ್ಯ ಎಲ್ಲವೂ ಕೂಡ ಹೇಳ್ತಾರೆ. ಸೊ ಈ ಬ್ರಹ್ಮ ಮುಹೂರ್ತ 3 ಗಂಟೆಯಿಂದ ಬೆಳಗಿನ ಜಾವ ಸೂರ್ಯೋದಯ 6 ಗಂಟೆವರೆಗೂ ಕೂಡ ಬ್ರಹ್ಮ ಮುಹೂರ್ತ ಇರುತ್ತೆ ಅಂತ ಹೇಳ್ತಾರೆ. ಈ ಬ್ರಹ್ಮ ಮುಹೂರ್ತ, ಬ್ರಾಹ್ಮಿ ಮುಹೂರ್ತದಲ್ಲಿ ಬರುವಂತಹ ಅದ್ಭುತವಾದಂತಹ ಸಮಯ ಯಾವುದು ಗೊತ್ತಾ? 4:44, 4:44 ಬೆಳಿಗ್ಗೆ AM. ಈ ಸಮಯದಲ್ಲಿ ನೋಡಿ, ಸರಿಯಾಗಿ ಆ ಸಮಯಕ್ಕಿಂತ ಮುನ್ನ ಒಂದು 10 ನಿಮಿಷ ಬೇಗ ಎದ್ದು ನಿಮ್ಮ ಕೈಕಾಲು ಮುಖವನ್ನು ತೊಳೆದು ನಿಮ್ಮ ಇಷ್ಟ ದೈವಕ್ಕೆ ಒಂದು ನಮಸ್ಕಾರವನ್ನು ಮಾಡಿ ಆ ಕ್ಷಣಕ್ಕೋಸ್ಕರ ಕಾಯಿರಿ. ಆ ಕ್ಷಣ ಬಂದ ತಕ್ಷಣ ನಾನು ಈಗ ಹೇಳಿದಂತಹ ನಂಬರನ್ನು ದಯವಿಟ್ಟು ನಿಮ್ಮ ಅನಾಥ ಚಕ್ರ ಮತ್ತು ನಿಮ್ಮ ಮೂಲಾಧಾರ ಚಕ್ರದಲ್ಲಿ ಡ್ರಾ ಮಾಡ್ಕೊಳ್ಳಿ. ಆ ನಂಬರ್ ಬಂದು 8 4 8 8 4 8 8 4 8. ಈ ಒಂದು ಸಂಖ್ಯೆಯನ್ನು ನಿಮ್ಮ ಅನಾಹತ ಚಕ್ರದ ಮೇಲೆ ಹಾಗೂ ನಿಮ್ಮ ಮೂಲಾಧಾರದ ಮೇಲೆ ಕಲ್ಪನೆಯನ್ನು ಮಾಡಿ, ಅಥವಾ ನಿಮ್ಮ ಈ ಒಂದು ಉಂಗುರ ಬೆರಳನ್ನು ಬಳಸಿ ಬರೆಯುವಂತಹ ಕಾರ್ಯವನ್ನು ಮಾಡಿ. ಆ ಬರೆದಾಗ ಏನಾಗುತ್ತೆ, ಅಲ್ಲಿ ಏನು ವೈಬ್ರೇಷನ್ ಆಗುತ್ತೆ, ನಿಜವಾಗೂ ನಿಮ್ಮ ಉತ್ತರ ಪ್ರಾಮಾಣಿಕವಾಗಿರಲಿ. ಒಂದು ಬರೆದು ಒಂದು 5 ನಿಮಿಷ ಹಾಗೇ ಕಣ್ಮುಚ್ಚಿ ಕೂರಿ, 100% ನಿಮ್ಮ ಸುತ್ತ ಅದ್ಭುತಪೂರ್ಣವಾದಂತಹ ಶಕ್ತಿ ಜಾಗೃತ ಆಗುತ್ತೆ.
ಏನೋ ಒಂದು ವಿಶೇಷವಾದ ಅನುಭವ ಆಗುತ್ತೆ. ಏನಾಗುತ್ತೆ ನಿಜವಾಗ್ಲೂ ನಿಮಗೆ ಆ ನೆಗೆಟಿವ್ಸ್ ಪ್ರಾಬ್ಲಮ್ ಇದೆಯಾ, ಆ ಥರ ಏನಾದರೂ ಇತ್ತಂದರೆ ಅಂತಹ ವ್ಯಕ್ತಿಗಳಿಗೆ ನೀವು ನಿಮ್ಮ ಕಮೆಂಟ್ಸ್ನ ಮೂಲಕ ತಿಳಿಸುವಂಥದ್ದು ಮಾಡಿ. ಏನು ಮಾಡಬೇಕು, ನೀವು ತನ್ನಂತೆ ತಾನೇ ಆ ಸಮಸ್ಯೆಯಿಂದ ಹೇಗೆ ಹೊರಗಡೆ ಬರಬಹುದು, ಅದು ಪೇತೆ ಬಾಧೆ ಇರಬಹುದು ಅಥವಾ ಬೇರೆ ಯಾವುದೋ ಮಾಟ ಪ್ರಯೋಗಗಳಿರ್ಬೋದು, ಏನೇ ಇರಬಹುದು, ಹೇಗೆ ಹೊರಗಡೆ ಬರಬಹುದು, ಏನದಕ್ಕೆ ಸಾಧನ, ಹೇಗೆ ಬರ್ತೀರಾ, ಆ ಕ್ಷಮತೆ, ಆ ಒಂದು ಸಾಮರ್ಥ್ಯ ನಿಮಗಿದೆಯಾ? ಖಂಡಿತವಾಗ್ಲೂ ಇದೆ. ಇದಕ್ಕೆ ಬೇಕಾದಂತಹ ಪೂರಕವಾದಂತಹ ಮಾಹಿತಿಯನ್ನು ನೀಡುವಂಥ ಕಾರ್ಯ ಮಾಡ್ತೀನಿ. ಮೊದಲಿಗೆ ನೀವು ಮಾಡಬೇಕಾಗಿರುವಂತಹ ಕಾರ್ಯ, ನಿಮ್ಮ ಅನಾಹತ ಮತ್ತು ಮೂಲಾಧಾರದ ಮೇಲೆ ಬೆಳಗಿನ ಜಾವ 4:44 ಸಮಯದಲ್ಲಿ ಈ ಒಂದು ನಂಬರನ್ನು ಬರ್ಕೊಂಡು ಸಂಪೂರ್ಣ, ನೀವು ರೇಖಿ ವಿದ್ಯಾರ್ಥಿಗಳಾಗಿದ್ದಲ್ಲಿ ನಿಮ್ಮ ಸುತ್ತ ಪಿರಮಿಡ್ ಹಾಕ್ಕೊಂಡು ನಿಮ್ಮ ಅನಾಹತ ಚಕ್ರ ಮೂಲಾಧಾರ ಚಕ್ರಕ್ಕೆ ಸಿಂಬಲ್ಸನ್ನು ಹಾಕಿ ಅಲ್ಲಿ ಏನಾಗುತ್ತೆ ಅಂತ ಗಮನಿಸಿ. ರೇಖಿ ಆಗಿಲ್ಲ ನೀವು ಒಂದು ವೇಳೆ ಅಂದ್ರೂ ಸಹ ಆ ಸಮಯದಲ್ಲಿ ಎದ್ದು ಆಗ್ತಾಗ ಏನಾಗುತ್ತೆ, ಖಂಡಿತ ಆ ಒಂದು ಸಂಖ್ಯೆಗೆ ಅದರದೇ ಆದಂತಹ ಶಕ್ತಿ ಇದೆ. ಏನಾಗುತ್ತೆ ಅನ್ನುವಂತಹ ಅನುಭವವನ್ನು ತಿಳಿಸುವಂಥದ್ದು ಮಾಡಿ. ತದನಂತರ ನಾನು ಆ ಒಂದು ಸಮಸ್ಯೆಯಿಂದ ಹೊರಗಡೆ ಬರಲಿಕ್ಕೆ ಏನು ಮಾಡಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ತಿಳಿಸುವಂಥದ್ದು ಮಾಡ್ತೀನಿ. ಓಕೆ, ಹಾಗಿದ್ರೆ ಎಲ್ಲರೂ ಕೂಡ ಈ ಒಂದು ಪ್ರಯತ್ನವನ್ನು ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಅಮ್ಮನವರ ಅನುಗ್ರಹ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ. ನೀವೆಲ್ಲರೂ ಕೂಡ ಅದ್ಭುತವಾದಂತಹ ಚೈತನ್ಯಗಳು. ಅಮ್ಮನವರ ಅಂಶ ಅನ್ನುವಂತಹ ಆಲೋಚನೆ ಸದಾಕಾಲ ನಿಮ್ಮ ಒಳಗಡೆ ಇರಲಿ. ನೀವು ರೇಖಿಯನ್ನು ರಕ್ಷಣೆ ಮಾಡಿ, ಆ ರೇಖಿ ನಿಮ್ಮನ್ನು ಖಂಡಿತ ರಕ್ಷಣೆ ಮಾಡುತ್ತೆ. ಧನ್ಯವಾದಗಳು. ರೇಖಿ ರಕ್ಷತಿ ರಕ್ಷಿತಃ. ಧನ್ಯವಾದಗಳು.